ಓಂ ನಮಃ ಶಿವಾಯ. ಸ್ವಾಮಿ ಗುರುಗಜ್ಜು. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾನ್ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ. ಕುಬೇರನಿಗೆ ಅತ್ಯಂತ ಪ್ರಿಯವಾದ ರಾಶಿಗಳು ಇವು. ಯಾವ ರಾಶಿ ಅನ್ನೋದನ್ನು ಹೇಳ್ತಾನೆ. ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ. ಲೈಕ್ ಮಾಡೋದನ್ನು, ಶೇರ್ ಮಾಡೋದನ್ನು ಆದಷ್ಟು ಮರಿಬೇಡಿ. ಹಾಗೆಯೇ ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದೆ ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ರಾಶಿ ನಕ್ಷತ್ರವನ್ನು ತಿಳಿಸಿ. ಒಂದು ವೇಳೆ ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತನ್ನು ನಮೂದಿಸಿ ಡೀಟೇಲ್ ಆಗಿ ಬರೆದು ಕಳುಹಿಸಿ. ಅದಕ್ಕೆ ತಕ್ಕ ಸೂಕ್ತ ಸುಲಭ ಪರಿಹಾರವನ್ನು ನಾನು ಅಲ್ಲಿ ಸೂಚಿಸ್ತೇನೆ. ಅದಕ್ಕೆ ಆಧ್ಯಾತ್ಮಿಕ ಆಗಿರ್ಬೋದು, ಜ್ಯೋತಿಷಕ್ಕೆ ಆಗಿರ್ಬೋದು, ಯಾವುದೇ ಒಂದು ಪ್ರಶ್ನೆ ಇದ್ದರೂ ಕೂಡ ಕೇಳ್ಬೋದು. ಅದಕ್ಕೆ ತಕ್ಕ ವಿಡಿಯೋ ಕೂಡ ಮಾಡಿ ಹಾಕ್ತೇನೆ. ಹಾಗೆ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ಪ್ರಶ್ನೆಯನ್ನು ಮುಕ್ತವಾಗಿ ಕೇಳಬಹುದು. ಹಾಗೆಯೇ ಸಬ್ಸ್ಕ್ರೈಬ್ ಅಂತ ಒತ್ತುವಾಗ ಸೈಡಲ್ಲಿ ಬೆಲ್ಲೈಕನ್ ಇರ್ತದೆ, ಅದನ್ನು ಪ್ರೆಸ್ ಮಾಡಿದಾಗ ಆಲ್ ಅಂತ ಬರುತ್ತೆ. ಅದನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ಯಾಕೆಂದರೆ ನಿಮಗೆ ನನ್ನೆಲ್ಲ ವಿಡಿಯೋ ನೋಟಿಫಿಕೇಷನ್ ಆಗಲೇ ಸಿಗುತ್ತೆ. ಹಾಗೆಯೇ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ನಾನು ನಮ್ಮಿಂದ ಶಿವದೇವರ ಹಾಗೂ ಗುರುಗಳ ಜೊತೆ ವಿಧ ಆಶೀರ್ವಾದ ನಿಮ್ಮ ಮೇಲೆ, ಅಂದರೆ ನನ್ನ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ, ಕೆಲವು ಜನರು ಹುಟ್ಟು ಶ್ರೀಮಂತರಾಗಿರ್ತಾರೆ. ಇದಕ್ಕೆ ಕಾರಣ ಅವರ ರಾಶಿಯೂ ಆಗಿರಬಹುದು. ಹೌದು, ಕೆಲವು ರಾಶಿಗಳಿವೆ, ಅವುಗಳೇ ಸಂಪತ್ತನ್ನು ಪ್ರತಿನಿಧಿಸುತ್ತಂತೆ. ಅಂದರೆ 12 ರಾಶಿಗಳಿಗೆ ಕೂಡ ಒಂದೊಂದು ರಾಶಿಯವರೆಗೂ ಒಂದೊಂದು ಯೋಗ ಇರುವಂಥದ್ದು. ಕೆಲವರಿಗೆ ಹಣದ ವಿಷಯದಲ್ಲಿ ತುಂಬಾ ಒಳ್ಳೆಯದಾಗಿರುತ್ತೆ. ಎಷ್ಟೇ ಕಷ್ಟ ಬಂದರೂ ಕೂಡ ಅವರಿಗೆ ಒಂದು ಹಣದ ಒಂದು ಏನು ಸಮಸ್ಯೆ ಅಷ್ಟಾಗಿ ಕಾಡೋದಿಲ್ಲ. ಅಲ್ಲಿ ಎಲ್ಲೋ ಒಂದು ಕೌರಪಾಗ್ತಾ ಇರುತ್ತೆ. ಹಾಗೆಯೇ ವಿಶಾಲವಾದ ರಾಶಿಚಕ್ರದಲ್ಲಿ ಕೆಲವು ರಾಶಿಚಿಹ್ನೆಗಳು ಸಂಪತ್ತು ಸಮೃದ್ಧಿ ದೀಪಗಳಾಗಿ ಎದ್ದು ಕಾಣುವಂಥದ್ದು. ಆರ್ಥಿಕ ಯಶಸ್ಸಿನೊಂದಿಗೆ ಸಂಪತ್ತಿಗೆ ಯಾವುದೇ ಕೊರತೆ ಇಲ್ಲದಾಗಿ ಬದುಕುವ ಕೆಲವು ರಾಶಿಗಳು ಇರುವಂಥದ್ದು. ಅಂದರೆ ಕುಬೇರನ ಆಶೀರ್ವಾದ, ಅಂದರೆ ಕುಬೇರ ಅಂದರೆ ಹಣ, ಧನ ಅಲ್ವಾ. ಅದಕ್ಕೆ ಯಾರಿಗೆ ಒಂದು ಆ ಥರ ಒಂದು ಆಶೀರ್ವಾದ ಇರುವಂಥ ಒಂದು ರಾಶಿ ಚಿಹ್ನೆ ಅನ್ನೋದನ್ನು ನಾನು ಒಂದೊಂದಾಗಿ ಹೇಳ್ಕೊಂಡು ಹೋಗ್ತೇನೆ. 12 ರಾಶಿಯವರೆಗೂ ಕೂಡ ಏನಿರುತ್ತೆ, ಅದೇ ನಾನು ಈಗಾಗಲೇ ಹೇಳಿದ್ದೇನೆ. ಒಂದೊಂದು ಅವರದೇ ಆದಂಥ ಆ ಒಂದು ಇದು ಏನಿರುತ್ತೆ, ಒಂದು ಕೆಲವೊಂದು ವಿಷಯದಲ್ಲಿ ತುಂಬ ಅವರಿಗೆ ಒಳ್ಳೆಯದು ಅಂತ ಇರುತ್ತೆ. ಹಣಕಾಸಿನ ವಿಷಯದಲ್ಲಿ ನೋಡೋದಾದರೆ ಮೇಷರಾಶಿಯವರಿಗೆ ಇದು ಗೊತ್ತಿರ್ಬೋದು. ರಾಶಿಚಕ್ರದ ಮೊದಲನೇ ಚಿಹ್ನೆ, ಮೊದಲನೇ ರಾಶಿಯ ಮೊದಲನೇ ಚಿಹ್ನೆ ಮೇಷರಾಶಿ. ನಿರ್ಭೀತ ಪ್ರವರ್ತಕ ಮನೋಭಾವಕ್ಕೆ ಹೆಸರುವಾಸಿಯಾಗಿದೆ. ಈ ರಾಶಿಯಲ್ಲಿ ಜನಿಸಿದ ವ್ಯಕ್ತಿಗಳು ಯಶಸ್ಸಿನ ಹಾದಿಯಲ್ಲಿ ತಮ್ಮದೇ ಆದ ಹಾದಿಯನ್ನು ರೂಪಿಸುವ ಉತ್ಸಾಹ, ದೃಢ ನಿಶ್ಚಯವನ್ನು ಹೊಂದಿರ್ತಾರೆ. ಉದ್ಯಮಶೀಲತೆ ಮತ್ತು ಅಪಾಯಗಳನ್ನು ತೆಗೆದುಕೊಳ್ಳುವ ಜಾಣ್ಮೆಯೊಂದಿಗೆ ಮೇಷರಾಶಿ ವ್ಯಕ್ತಿಗಳು ಆರ್ಥಿಕ ಸಮೃದ್ಧಿಯೊಂದಿಗೆ ಸಂಬಂಧ ಹೊಂದಿದ್ದಾರೆ. ನೀವೇನಾದರೂ ಈ ರಾಶಿಯವರಾಗಿದ್ದರೆ ನಿಮ್ಮ ಆರ್ಥಿಕ ಪ್ರಯಾಣದ ಬಗ್ಗೆ ಹೆಚ್ಚು ಯೋಚಿಸುವ ಅಗತ್ಯವಿಲ್ಲ. ನಿಮ್ಮ ಆರ್ಥಿಕ ಪರಿಸ್ಥಿತಿ ಅತ್ಯುತ್ತಮವಾಗಿರುತ್ತೆ ಯಾವಾಗಲೂ, ಖಂಡಿತ. ಅಂದರೆ ಏನೇ ಸಮಸ್ಯೆ, ಹಣಕಾಸಿನ ಸಮಸ್ಯೆ ಬಂದರೂ ಅದು ಹೇಗೋ ಮ್ಯಾನೇಜ್ ಮಾಡಿಕೊಂಡು ಹೋಗುವಷ್ಟು ಕೆಪಾಸಿಟಿ ನಿಮ್ಮಲ್ಲಿದೆ. ಕುಬೇರನ ಆಶೀರ್ವಾದ ಅಂತಲೇ ಹೇಳಬಹುದು. ಹಾಗೆಯೇ ಮೇಷರಾಶಿ ನಾವು ನೋಡಿದ್ವಿ. ಹಾಗೆಯೇ ನೆಕ್ಸ್ಟ್ ಯಾವುದು ಅಂತ ನೋಡೋದಾದರೆ ಅದು ಸಿಂಹರಾಶಿ. ಸಿಂಹರಾಶಿಗೆ ಸೂರ್ಯನಿಂದ ಆಳಲ್ಪಡುವ ಸಿಂಹರಾಶಿ ಭವ್ಯತೆ ಮತ್ತು ವೈಭವಕ್ಕೆ ಸಂಬಂಧಿಸಿದ ಚಿಹ್ನೆ. ಸಿಂಹರಾಶಿಯವರು ತಮ್ಮ ಕಾಂತಿಯ ವರ್ಚಸ್ಸು ಮತ್ತು ನಾಯಕತ್ವದ ಗುಣಗಳಿಗೆ ಹೆಸರುವಾಸಿಯಾಗಿದ್ದಾರೆ. ಆರ್ಥಿಕ ಸಮೃದ್ಧಿಗೆ ಕಾರಣವಾಗುವ ಅವಕಾಶಗಳನ್ನು ಆಕರ್ಷಿಸುತ್ತಾರೆ. ನೀವೇನಾದರೂ ಈ ರಾಶಿಯವರಾಗಿದ್ದರೆ ಹಣ ನಿಮ್ಮನ್ನೇ ಹಿಂಬಾಲಿಸಿಕೊಂಡು ಬರುತ್ತೆ. ಅದು ನಿಮಗೆ ಹೆಚ್ಚು ಚಿಂತಿಸಬೇಕಾಗಲಿ. ಏನೇ ಸಮಸ್ಯೆ ಬಂದರೂ ಕೂಡ ಅದು ಏನು ಸ್ವಲ್ಪ ಸಮಯ ಆಮೇಲೆ ಸರಿ ಹೋಗುತ್ತೆ. ಸಿಂಹರಾಶಿಯವರು ಒಂಥರ ಏನು ರಾಜರ ಥರ ಬಾಳ್ತಾರೆ ಅಂತ ಒಂದು ಇದುವೇ ಇದೆ. ಏನು ನಾನುಡಿನೇ ಇದೆ, ಒಂದು ದಿನಕ್ಕಾದರೂ ರಾಜನ ಥರ ಬಾಳ್ತಾರೆ ಅಂತ. ನೆಕ್ಸ್ಟ್ ನೋಡೋದಾದರೆ ವೃಶ್ಚಿಕ ರಾಶಿಯವರು. ವೃಶ್ಚಿಕ ರಾಶಿಯವರು ಹೆಚ್ಚು ರಹಸ್ಯವನ್ನು ಹೊಂದಿರ್ತಾರೆ ಮತ್ತು ಇವರ ಆರ್ಥಿಕ ಪರಾಕ್ರಮ ಇದಕ್ಕೆ ಹೊರತಾಗಿಲ್ಲ. ಪರಿವರ್ತನೆ ಅಂದರೆ ವೃಶ್ಚಿಕ ರಾಶಿಯವರು ಹಣಕಾಸಿನ ಸಂಕೀರ್ಣ ಕ್ಷೇತ್ರಗಳನ್ನು ಕಾರ್ಯತಂತ್ರದ ನಿಖರತೆಯೊಂದಿಗೆ ಮುನ್ನಡೆಯುವ ಸಾಮರ್ಥ್ಯವನ್ನು ಹೊಂದಿದ್ದಾರೆ. ಯಾವುದೇ ಒಂದು ಕೆಲಸವನ್ನು, ಅದು ಎಷ್ಟೇ ಕಷ್ಟ ಇದ್ದ ಕೆಲಸವನ್ನು ಕೂಡ ಅವರು ಏನು ಮಾಡ್ತಾರೆ, ಮಾಡಿಯೇ ತೀರುವಂಥ ಒಂದು ಗುಣ ಇರುವಂಥ ಒಂದು ರಾಶಿ. ಇವರಿಗೆ ಕೂಡ ಏನು ಆರ್ಥಿಕ ಭವಿಷ್ಯ ಯಾವತ್ತೂ ಉತ್ತಮವಾಗಿರುತ್ತೆ ಹಣಕಾಸಿನ ವಿಚಾರದಲ್ಲಿ. ಹಾಗೆಯೇ ಮಕರ ರಾಶಿಯವರು ಕೂಡ ತಮ್ಮ ಶಿಸ್ತುಬದ್ಧ ಮತ್ತು ಮಹತ್ವಾಕಾಂಕ್ಷೆಯ ಸ್ವಭಾವಕ್ಕೆ ಹೆಸರುವಾಸಿಯಾಗಿದ್ದಾರೆ. ಶನಿಯಿಂದ ನಿಯಂತ್ರಿಸಲ್ಪಡುವ ಮಕರ ರಾಶಿಯವರು ದೀರ್ಘಕಾಲೀನ ಯಶಸ್ಸನ್ನು ಸಾಧಿಸಲು ಪ್ರೇರೇಪಿಸಲ್ಪಡುತ್ತಾರೆ. ಹಣಕಾಸಿನ ವಿಷಯಗಳಲ್ಲಿ ಇವರ ತಾಳ್ಮೆ, ಕ್ರಮಬದ್ಧ ವಿಧಾನ ಆಗಾಗ್ಗೆ ಸಂಪತ್ತಿನ ಸ್ಥಿರ ಸಂಗ್ರಹಣೆಗೆ ಕಾರಣವಾಗುತ್ತೆ. ಹಾಗೆಯೇ ನೀವು ಏನಾದರೂ ಮಕರ ರಾಶಿಯವರಾಗಿದ್ದರೆ ನೀವು ಆರ್ಥಿಕ ಪ್ರಗತಿ, ಸಮೃದ್ಧಿನ ಹೊಂದುವುದು ಗ್ಯಾರಂಟಿ. ಅಂದರೆ ಯಾವುದೇ ಆರ್ಥಿಕ ಸಮಸ್ಯೆ ಬಂದರೂ ಕೂಡ ಅದು ಎಲ್ಲೋ ಏನೋ ಒಂದು ಇದರಲ್ಲಿ ಅದು ನಿವಾರಣೆ ಆಗುತ್ತೆ. ತುಂಬ ಹಣಕಾಸಿನ ವಿಚಾರದಲ್ಲಿ ಎಲ್ಲ ರಾಶಿ ಏನು ಹೇಳಿದೆ ಅವರಿಗೆ ಅಷ್ಟಾಗಿ ಮುಗ್ಗಟ್ಟು ಕಂಡು ಬಂದರೂ ಕೂಡ ಅದೇನು ಅಷ್ಟು ಜಾಸ್ತಿ ಅವರ ಮೇಲೇನು ಪರಿಣಾಮ ಬೀರುವುದಿಲ್ಲ. ಏನೋ ಒಂದು ಮ್ಯಾನೇಜ್ ಮಾಡಿಕೊಂಡು ಹೋಗುವಷ್ಟು ಅವರು ಏನು ಅವರಿಗೆ ಒಂದು ಬಲ ಇರುತ್ತೆ ಆರ್ಥಿಕ ಸ್ಥಿತಿಯಲ್ಲಿ. ಧನ್ಯವಾದಗಳು.